ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ಮ ಸಂಚಾರಿ ಸುನಿಲ. ನಾನಿವತ್ತು ಒಂದು ಆಫ್ ರೋಡ್ ತೋರಿಸೋಣ ಅಂತ ಹೊಂಟಿದ್ದೀನಿ. ಆ್ಯಕ್ಚುಲಿ ಆಫ್ ರೋಡ್ ಏನು ಹಳೇದೆ, ಆಲ್ರೆಡಿ ನಾನು ಮಾಡಿದ್ದೀನಿ. ಬಟ್ ಆದರೆ ಈ ಆಫ್ ರೋಡ್ನ ಡಿಫ್ರೆಂಟ್ ಆ್ಯಂಗಲಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಅಂದರೆ ಮಾಡಿದ್ದೆ, ವಿಡಿಯೋ ಮಾಡಿರಲಿಲ್ಲ. ಆ ಕಾರಣಕ್ಕೆ ಇವತ್ತು ಅದನ್ನು ನಿಮ್ಮ ಮುಂದೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಈ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಅಮೇಝಿಂಗ್ ಒಂದು ಪ್ಲೇಸ್ ತೋರಿಸ್ದೆ. ಒಂದು ಆ್ಯಕ್ಚುಲಿ ಯಾರೂ ಆ ರೋಡಲ್ಲಿ ಹೋಗಿಲ್ಲ, ಬ್ಲ್ಯಾಕ್ ಆಗಿತ್ತು. ಬಟ್ ನಾವು ಯಾವುದೋ ಒಂದು ಲಕ್ ಅಂದ್ಕೊತೀನಿ, ನಾವು ಹೋಗಿದ್ದು ಆ ಜಾಗದಲ್ಲಿ ಎಂಟ್ರಿ ಆಗಿದ್ದು. ಸೀರಿಯಸ್ಲಿ ತುಂಬ ಸಖತ್ತಾಗಿತ್ತು. ನೋಡೋಣ, ಒಂದ್ಸಲಿ ಆ ವಿಡಿಯೋ ನೀವು ನೋಡ್ಕೊಂಬನ್ನಿ, ಹೇಗಿದೆ ಅಂತ ನೀವೇ ಹೇಳಿ. ತುಂಬ ಅದ್ಭುತವಾಗಿದೆ ಕಣ್ರಿ, ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಬಟ್ ನಿಮಗೆ ನನ್ನ ವಿಡಿಯೋ ನೋಡಿಕೊಂಡೇ ಕಣ್ಣು ತುಂಬಿಸ್ಕೋಬೇಕೆ ಹೊರತು ನೀವು ಅಲ್ಲಿಗೆ ಹೋಗಿ ಅದನ್ನು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಆ ಜಾಗ ಅಂಥದ್ದು, ಯಾರನ್ನೂ ಅಲ್ಲಿಗೆ ಬಿಡಲ್ಲ. ಆದ ಕಾರಣ ಅದಾದಮೇಲೆ ಈಗ ನಾನು ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಆಫ್ ರೋಡ್ ಯಾವುದು ಅಂತಂದರೆ ಸಂಸೆ ದಿದ್ದುಪೆ ಆಫ್ ರೋಡು. ತುಂಬ ಜನ ಮಾಡಿರ್ತಾರೆ. ಬಟ್ ನಾನು 3 ಸಾರಿ ಮಾಡಿದ್ದೀನಿ. ಕೆಳಗಡೆಯಿಂದ ಮೇಲ್ಗಡೆವರೆಗೆ, ಅಂದರೆ ದಿದ್ದುಪೆ ಟು ಸಂಸೆವರೆಗೆ 1 ಸಾರಿ ಮಾಡಿದ್ದೆ. ಸಂಸೆ ಟು ಕೆಳಗಡೆಗೆ 2 ಸಲ ಮಾಡಿದ್ದೆ. ಬಟ್ 2 ಸಲ ಬ್ಲಾಗ್ ಮಾಡಿದ್ದೆ. ಬಟ್ ಕೆಳಗಡೆ ಅಂದರೆ ದಿದ್ದುಪೆ ಟು ಸಂಸೆ ರೈಡ್ ಮಾಡಬೇಕಾದ್ರೆ, ಅಂದರೆ ಆಫ್ ರೋಡ್ ಮಾಡಬೇಕಾದ್ರೆ ಇದು ಮಾಡೋಕ್ಕಾಗಿರಲಿಲ್ಲ, ಏನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಅವಾಗಿನ್ನೂ ಬ್ಲಾಗ್ ಶುರು ಮಾಡಿದ್ದೆ. ಬಟ್ ಅವಾಗ ಕ್ಯಾಮ್ರಾಸ್ ಇರಲಿಲ್ಲ, ಮೊಬೈಲ್ಗಳಲ್ಲಿ ಶೂಟ್ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದರಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಹೆವಿ ಮಳೆ ಇತ್ತು, ಹೆವಿ ಟಾಸ್ಕು, ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಇತ್ತು. ಅದು ರಿಸಿಪ್ಟ್ ತೊಗೊಳ್ಳೋದು ಬೇಡ ಅಂತ ನಾನು ಮಾಡೋಕ್ಕೋಗಿರಲಿಲ್ಲ ಆ ಕಾರಣಕ್ಕೆ. ಬಟ್ ಇವತ್ತು ಅದನ್ನು ನೆರವೇರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಆಲ್ಮೋಸ್ಟ್ ಆಲ್ ನಮ್ಮ ಕನ್ನಡ ಮೋಟೋ ಬ್ಲಾಗರಲ್ಲಿ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಮಾಡಿರೋರು ಜಾಸ್ತಿ. ಅಂದರೆ ಸಂಸೆಯಿಂದ ಶುರು ಮಾಡ್ತಾರೆ, ಅಂದರೆ ಎಳ್ನೀರು ಫಾಲ್ಸಿಂದ ಶುರು ಮಾಡಿ ಈ ದಿದ್ದುಪೆ ವಾಟರ್ ಫಾಲ್ಸ್ಗೆ ಎಂಡ್ ಮಾಡ್ತಿದ್ರು. ಬಟ್ ನಾನು ಇವಾಗ ಇಲ್ಲಿಂದ ಮಾಡ್ತಿದ್ದೀನಿ. ಕೆಲವ್ರು ಮಾಡಿರ್ಬೋದು, ಬಟ್ ನನಗೆ ಐಡಿಯಾನೇ ಇಲ್ಲ. ನಾನಿವತ್ತು ಇಲ್ಲಿಂದ ಮಾಡ್ತಿದ್ದೀನಿ. ನೋಡಿ, ಅಲ್ಲೊಂದು ವಾಟರ್ ಫಾಲ್ಸ್ ಕಾಣ್ತಿದೆ. ಇದೆಲ್ಲ ರಾಣಿಜೇರಿ. ನಿಮಗೆ ಕವಲದುರ್ಗ ಆ ಕಡೆಗೆ ಹೋಗ್ತೀವಲ್ಲ, ಅದು ಆ ಪೀಕ್ ಕಾಣಿಸ್ತಿರೋದು ನಿಮಗೆ. ಇನ್ನು ಎಡಗಡೆ ಒಂದು ಪೀಕ್ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ಈ ಪೀಕ್ ಬಂದು ನೇತ್ರಾವತಿ ಪೀಕು. ಇದೆ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ಲೈಟಾಗಿ ಜನಗಳು ಕಾಣಿಸ್ತಾರೆ ನಿಮಗೆ. ಇಲ್ಲಿ ಅಂದರೆ ನನ್ನ ಬ್ಲಾಗಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಅಲ್ಲಿ ಮೇಲ್ಗಡೆ ನೋಡಿ ಜನಗಳು ಸಿಕ್ಕಾಬಟ್ಟೆ ಇದ್ದಾರೆ. ನೇತ್ರಾವತಿ ಪೀಕ್ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು ಯಾವ ಲೆವೆಲ್ ಟ್ರೆಂಡಿಂಗಲ್ಲಿ ಇದೆ ಅಂತ. ಮೇಲ್ಗಡೆ ನೋಡಿ, ಅಲ್ಲೊಂದು ವಾಟರ್ ಫಾಲ್ಸು ಕೂಡ ಬೀಳ್ತಿದೆ. ಅಲ್ಲಿ ನೋಡಿದ್ರಾ, ಅದ್ಭುತವಾದ ಪೀಕು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆದದ್ದು ಅಂದರೆ ಕುಮಾರ ಪರ್ವತನ ನಾನು ತುಂಬ ಇಷ್ಟಪಡ್ತೀನಿ, ಇದನ್ನೆಲ್ಲ ನೇತ್ರಾವತಿಗಿಂತ. ಬಟ್ ಜನ ಇಲ್ಲಿಗೂ ತುಂಬ ಬರ್ತಾರೆ, ಕುಮಾರ ಪರ್ವತಕ್ಕೆ ಹೋಗ್ತಾರೆ. ಕುಮಾರ ಪರ್ವತಕ್ಕೆ ಯಾಕೆ ಹೋಗಲ್ಲ ಅಂದರೆ ಅದು ಟ್ರೆಕ್ಕಿಂಗು ಸ್ವಲ್ಪ ದೂರ ಜಾಸ್ತಿ ಇದೆ, ಡಿಸ್ಟೆನ್ಸ್ ಜಾಸ್ತಿ. ಆದ ಕಾರಣಕ್ಕೆ ಸ್ವಲ್ಪ ಜನ ಕಮ್ಮಿ ಅದನ್ನು ಮಾಡೋದು. ನೇತ್ರಾವತಿ ಏನಂದರೆ ನಿಮಗೆ 4ರಿಂದ 5 ಕಿಲೋಮೀಟ್ರು ಆಗ್ಬೋದು. ಅದರಿಂದ ಏನು ಮಾಡ್ತಾರೆ, ಎಲ್ಲ ಇದನ್ನು ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾರೆ. ಆರಾಮಾಗಿ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ಸಿಕ್ಕಾಬಿಟ್ಟೆ ಮಸೀದಿ ಇಲ್ಲ ಇದೆ ಕಡು. ನಾನು ಲಾಸ್ಟ್ ಟೈಮ್ ಬಂದಾಗಲೂ ನಾನು ಅಬ್ಸರ್ವೇ ಮಾಡಿರಲಿಲ್ಲ ಇಲ್ಲಿ ಇಷ್ಟೊಂದು ಇದಿದ್ದಾವೆ ಅಂತ. ಪರವಾಗಿಲ್ಲ ನೋಡಿ, ಆ ಎಳ್ನೀರು ವಾಟರ್ ಫಾಲ್ಸಿಂದ ನೇತ್ರಾವತಿ ಇದರಿಂದ ಬರ್ತಿರುವಂಥ ವಾಟರ್ ಫಾಲ್ಸು ಇಲ್ಲಿ ಪಕ್ಕದಲ್ಲಿ ರಿವರ್ ಥರ ಹೋಗ್ತಾ ಇದೆ. ನಗಡಿ ಆಗ್ಬಿಟ್ಟು ದೇವರು, ಮಾತಾಡೋಕ್ಕೆ ಕಷ್ಟ. ಒಂಥರ ರೂಮ್ ಒಳಗಡೆ ಸೇರ್ಕೊಂಡು ಮಾತಾಡ್ದಂಗೆ ಆಗ್ತಿದೆ. ನಾನು ಗುಮ್ಮಂತ ನನಗೆ ಹೆಂಗೆ ಅನಿಸ್ತಿದೆ, ನಿಮ್ಗೆ ಹೆಂಗೆ ಕೇಳಿಸ್ತಿದೆಯೋ ನನಗೆ ಐಡಿಯಾನೇ ಇಲ್ಲ. ನೋಡೋಣ, ಈಗ ಫಸ್ಟಿಗೆ ಎಂಟ್ರಿ ಆಗಿಬಿಡೋಣ ಯಾವುದನ್ನು, ಆಫ್ ರೋಡ್ನ. ದೆನ್ ಆಮೇಲೆ ಥಿಂಕ್ ಮಾಡೋಣ ಹೆಂಗೆ ಏನು ಎತ್ತ ಅಂತ. ಯಾಕೋ ರೂಟ್ ಮಿಸ್ ಮಾಡ್ಕೊಂಡು ಅನ್ನಿಸ್ತಿದೆ ನನಗೆ. ಲೈನ್ ಸ್ವಲ್ಪ ಮುಂದೆ ಇರ್ಬೋದು. ನೋಡಿ, ಒಂದೇ ಸಾಲು. ಈ ಕಡೆ ರಾಣಿಜೇರಿ, ಈ ಕಡೆ ಬಂದು ನೇತ್ರಾವತಿ. ಆ್ಯಕ್ಚುಲಿ ಇದು ಇನ್ನೊಂದೇನೋ ಬರುತ್ತಲ್ಲ, ನಮ್ಮ ಇದು ಬರುತ್ತೆ ಆ ಕವಲೆದುರ್ಗ, ಅದೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಮಾಡ್ತಾರೆ. ಅದು ಸ್ವಲ್ಪ ಕೆಳಗಡೆ ಇಳಿದು ಮೇಲ್ಗಡೆ ಹತ್ತಿ ಆ ಥರದ ಜಾಗ ಅದು.
ಬಟ್ ಅಲ್ಲಿ 2 ಪ್ಲೇಸ್ ಸಾಕಾಗಿದೆ. ಯಾವುದೋ ಒಂದು ದುರ್ಗ, ಒಂದು ಕೋಟೆ ಕೂಡ ಇದೆ, ಒಂದು ಫಾಲ್ಸ್ ಕೂಡ ಇದೆ. ಒಂದ್ಸಲಿ ನಾನು ಹೋಗಿದಾಗ ಹೆಸರು ಮರೆತು ಬಿಟ್ಟಿದ್ದೀನಿ, ಯಾಕೋ ತಲೆಗೆ ಬರ್ತಿಲ್ಲ. ನೇತ್ರಾವತಿ ಕ್ಯಾಂಟೀನ್. ಇದೇ ಡಿಡುಪೆ ವಾಟರ್ ಫಾಲ್ಸ್ಗೆ ಹೋಗೋ ದಾರಿ. ಬಂದೆ. ಅಂಗಡಿ ಚಿಕ್ಕಾಗಿತ್ತು, ದೊಡ್ಡ ಆಗ್ಬಿಟ್ಟಿದೆ. ಅಂಗಡಿ ಚಿಕ್ಕ ಇತ್ತು, ದೊಡ್ಡ ಆಗಿದೆ. ಇಲ್ಲಿತ್ತು ಅಂಗಡಿ, ಇದೊಂದೇ ಇದ್ದಿದ್ದು. ಈಗ ಈ ಬಿಲ್ಡಿಂಗ್ ಕಟ್ಟಿ ಇಲ್ಲಿ ಕಟ್ಟಿದ್ದಾರೆ. ನನಗೆ ಸ್ವಲ್ಪ ಚಾಕ್ಲೇಟ್ ಕೊಡಿ, ಯಾವ್ದಾದ್ರು ಚೆನ್ನಾಗಿರೋ ಚಾಕ್ಲೇಟ್ ಕೊಡಿ. ಪುಳಿ ಅಲ್ಲ, ಮಕ್ಳು ಕೊಡ್ಲಿಕ್ಕೆ ಅಲ್ಲಿ ಬರ್ತಿದ್ದಾರೆ, ಮಕ್ಳು ಕೊಡ್ಲಿಕ್ಕೆ. ಅದೇ ಇಷ್ಟಪಡ್ತಾರಾ? ಕೊಡಿ. ಎಷ್ಟು ಅದೊಂದು ಕೊಡಿ, ಒಂದು 10 ಕೊಡಿ. ನಂದು ಬೆಂಗಳೂರು. ನಾನು ಉಮೇಶ್ ಬಡ ಮನೆ ಅವ್ರಿಗೆ ಗೊತ್ತಿರೋರು, ಆ ಕಡೆಗೆ ಹೊರಟೆ. ಅಲ್ಲಿ ಹಾಂ ಬಂದೆ. ಅಲ್ಲಿ ಇಲ್ಲೇ ಬರ್ತಿದ್ದಾರಲ್ಲ. ಹಾಯ್, ಇದು ಬೇಡವಾ? ಬೇರೆದು ಬೇಕಾ? ಎಂತ ನಿಮಗೆ ತಂದಿದ್ದು? ನಿಮಗೆ ತಂದಿದ್ದು ತಗೋ ಬಾ. ನಿನಗೆ ತಂದಿದ್ದು ಬಾರ, ತಗೊಳ್ಳೋ. ತಗೋ, ಇನ್ನೊಂದು ತಗೋ, ಅವ್ರಿಗೆ ಕೊಡು. ಬಾಯಿಲಿ ತಗೋ, ಇನ್ನೊಂದು ತಗೋ. ಯಾಕೆ ತಿನ್ಲಿಕ್ಕೆ ಅಂತ ನಾಚಿಕೆಯಾ? ಹಾಂ, ಇಂತ ತಿನ್ನು. ಇನ್ನೊಂದು ಬೇಕಾ? ತಗೋ, ನೀನೊಂದು ತಿನ್ನು, ನಾನು 2 ತಿಂತೀನಿ. ಭಯ್ಯ ನಿಮ್ಗೆ 2 ಬೇಕಾ? ಪಾಪು ಮಕ್ಕಳು, ಅವ್ರು ಚಿಕ್ಕ ಮಕ್ಕಳು ಇನ್ನು. ಇವಳು ಕಣ್ಣು ಚೆನ್ನಾಗಿದೆ. ಇವ್ರು ಯಾರು ಗೊತ್ತಿರೋರಾ? ಇವ್ರು ಗೊತ್ತಿರೋರಾ? ಬೇಕಾ? ಒಂದು ನಿಮಿಷ ರೀ. ಬಸ್ಸು ಮಳೆ ಇಲ್ಲ ಬಾಬರು. ಅಂಥ ಕಷ್ಟ ಇಲ್ಲ ಬಾ, ನೀನು ಹೆದರ್ಕೋಬೇಡ. ಹೆದರ್ಕೋಬೇಡ ಬಾ ನೀನು. ನೆಕ್ಸ್ಟ್ ಟೈಮ್ಗಿಂತ ಸ್ವಲ್ಪ ಸಿಕ್ಕಾಪಟ್ಟೆ ಹಾರ್ಡೇ ಆಗಿದೆ ಗುರು ರೋಡು. ಇದು ಏನು ಅಂದ್ಕೊಂಡೆ ನಾನು. ವಿಡಿಯೋ ಮಾಡಬೇಕಾ? ಕರೆಕ್ಟಾಗಿ ಹತ್ತಿಸ್ಬೇಕು. ಹೋಗು ಭಯ್ಯ, ಲೆಫ್ಟಲ್ಲಿ, ಫುಲ್ ಲೆಫ್ಟಲ್ಲಿ ಹೋಗು ಭಯ್ಯ. ಹೋಗು ಭಯ್ಯ. ಹೋಯ್ತೀಯಾ? ಹೋಗ್ಲಾ? ಹೋಯ್ತೀಯಾ? ಇರು, ಅಲ್ಲಿ ಮೇಲೆ ಹೋಗ್ಬೇಡ. ಇಲ್ಲಿ ಕೇಳಿಸ್ಕೊ ಫಸ್ಟು. ಇಲ್ಲ ರೈಟಲ್ಲಿ ಹೋಗಿ, ಹಿಂಗೆ ಇಲ್ಲಿ ಹಿಂಗೆ ಹತ್ತಿಸ್ಕೊಂಡು ರೈಟೇ ಬೆಸ್ಟು. ಇಲ್ಲಿ ಕೆಳಗಡೆನೇ ಹೋಗೋ, ಅದು ಮಣ್ಣು ಮ್ಯಾಕೆ ಹೋಗ್ಬೇಡ. ಈ ಫುಲ್ ದಿಬ್ಬನೇ ಹತ್ತಿಸ್ಬೇಡ, ಕೆಳಗಡೆಯಿಂದ ಹೋಗಿ ಹಂಗೆ ಟೇಕಪ್ ಮಾಡ್ಕೊ ಫುಲ್ಲು ಥ್ರೋಟಲ್ಲು. ಓಲಿ ಕೊಡಿ, ಎಕ್ಸ್ಲೇಟ್ರಾ
ನಾನು ಸಿಗಾಕೊಂಡಲ್ಲ ಅವ್ರು ಕಳಿಸ್ಬಿಟ್ಟು. ಹೋಗು 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 ಹೋಗು. ಗಾಡಿ ಸ್ಲೋ ಮಾಡಿದ್ರೆ ಕಚ್ಕೊಳುತ್ತೆ, ಒಯ್ತಾ ಇರಬೇಕು. ಬತ್ತಿ ನೀರು. ಇರು ಯಾವ ಲೈನಲ್ಲಿ ಹೋಗ್ಬೇಕು ಅಂತ ನೋಡ್ಕೊಂಡು ನಾನು. ಅದೊಂದು ಕಲ್ಲು ಸ್ಕಿಡ್ ಆಗುತ್ತೆ ಅಲ್ಲಿ. ಭಯ್ಯ ಅವನು ಈ ಕಡೆ ಹೋದ, ಅದೇ ನೋಡ್ತೀನಿ. ಅದು ಮಣ್ಣು ಸ್ಕಿಡ್ ಆಗುತ್ತೆ, ಅದೂ ಹಿಂದಿಂದ ಬಂದಿದ್ರೆ ಹತ್ತು ಬಿಡೋದು. ಟ್ರೈ ಮಾಡ್ತೀನಿ. ಹಾಂ ಬರ್ತೀರ ಇಲ್ಲಾಂದ್ರೆ ಅಲ್ಲಿಗೆ ಬನ್ನಿ, ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನೋಡೋಣ. ಕೊಡ್ತೀರಾ? ನಿಂದ ಟ್ಯಾಂಕ್ ಕಬ್ಬಣ ಅದು. ಇಲ್ಲೊಂದು 2 ಸ್ಟೆಚ್ ಅಷ್ಟೇ, ಆಮೇಲೆ ಆರಾಮಿದೆ. ಗಾಡಿ ಏರ್ ಬ್ಲಾಕ್ ಆಗ್ತಾಯಿದೆ ಗುರು, ಅದು ಏರ್ ಬ್ಲಾಕ್ ಆಗ್ತಾಯಿದೆ ಬೈ. ಕಷ್ಟ ಇದೆ. ಕಷ್ಟ ಇದೆ. ನನ್ನ ಗಾಡಿ ಹಿಂದಿಂದ ಬಂದಿಲ್ಲ ಅಂದ್ರೆ ಹತ್ತಲ್ಲ ಭಯ್ಯ. ಐನೋ ಹೇರಿ. ಇಲ್ಲ ಆಗಲ್ಲ. ಯಾಕೆ ನಮ್ಮ ಗಾಡಿ ಏನು ಗೊತ್ತಾ ಭಯ್ಯ, ಫುಲ್ ಹಿಂದಿಂದ ಬಂದುಬಿಟ್ರೆ ಹತ್ಕೊಂಡು ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಹತ್ತಲ್ಲ ನನ್ನ ಗಾಡಿ. ಅವ್ನು ಫುಲ್ ಮೇಲೆ ಹೋಗ್ಬಿಡ. ಬನ್ನಿ ಎತ್ತನ, ಇಲ್ಲೇ ಬನ್ನಿ, ಇಲ್ಲಿಗೆ ಬನ್ನಿ. ಅಲ್ಲೆತ್ತೀರಾ? ಹ್ಞೂ
ಮಾಡಿದ್ದೀನಿ. ಎತ್ತಿ ನಾನು ಚೂರು ಎತ್ತಿ. ಒಂದು ಕೆಲಸ ಮಾಡಿ, ನೀವು ಎತ್ತಿ ಅಲ್ಲಿ ಪುಷ್ ಮಾಡಿ, ಅಲ್ಲಿವರೆಗೆ ನಾನು ಕಾಲಲ್ಲಿ ತಳ್ತೀನಿ. ಹತ್ತು ಬನ್ನಿ. ಆಗುತ್ತಾ? ಆಗಲ್ಲಲ್ಲ? ಅಲ್ಲ ಇಲ್ಲ ಅಂದ್ರೆ ಬೇಡ ಇರಿ ಅಂತೂ ನಿಮ್ಗೆ ಅನುಭವ ಇರಿ, ಅದು ಕರೆಕ್ಟೇ ಇರಿ. ಒತ್ತದ ಬೇಡ, ತಳ್ಳಿ. ಬೈರಿ. ಬಂದೇರಿ ಬಾ. ಸುಮಾರಾಗಿ ಮುರಿದೋಗಿದ್ದು ಮಿರರು ಹಸುವಾಗೆ ಮುರ್ಕೊತು. ವಿಡಿಯೋ ಬನ್ನಿ ಇಲ್ಲೇ ಇರಲ್ಲ. ಹೆಲ್ಮೆಟ್ ಹಾಕಿರೋದು ಗೊತ್ತು, ಉಸಿರಾಡೋಕ್ಕಾಗ್ತಾಯಿಲ್ಲ ದೇವರು. ಈ ಲೆವೆಲ್ ರೋಡ್ ಹಾಳಾಗಿದೆ ಅಂತ ದೇವ್ರಾಣೆ ಗೊತ್ತಿರಲಿಲ್ಲ. ಏನು ವಿಶಿಷ್ಟಪ್ಪ ಕಲ್ಗೊಳ್ಳೋದು ಬಿಟ್ಟಿದೆ ಶಿವ. ಇದೇ ಮಣ್ಣು ಮಳೆ ಬಂದಾಗ ಏನಾರು ಆದರೆ ದೇವ್ರೇ ಗತಿ. ಅಯ್ಯೋ ಅಪ್ಪ, ಇರಿ ನಾನು ಗಾಡಿ ಹತ್ತೀನಿ. ಗುರುವೆ ಓಹೋ ಕೊಟ್ಟ ಕಯ್ಯ. ಅಬ್ಬ ಕೊಡ್ತು ಕಯ್ಯ ಅಂದ್ಕೊಂಡಿದ್ದೆ ಗುರುವೆ. ಸದ್ಯ ಬಂದ್ರ 220. ಅಪ್ಪ ಎಷ್ಟು ದೊಡ್ಡ ಮರ ನೋಡಿ ಗುರುವೆ. ಪರವಾಗಿಲ್ಲ, ಅವರು ಒತ್ತಿಸ್ತಾರೆ. ಇಲ್ಲಿ ಆನೆಗಳ ಕಾಟ ಸಿಕ್ಕಾಬಿಟ್ಟೆ. ಒಬ್ಬೊಬ್ಬರೇ ಓಡಾಡೋದು ತುಂಬ ಅಂದರೆ ತುಂಬ ಕಷ್ಟ. ಅದು ಅಲ್ಲದೆ ಏನಾರ ಆದರೆ ಗಾಡಿ ಟರ್ನ್ ಮಾಡ್ಕೊಳಕ್ಕಾಗಲ್ಲ ಸಡನ್ಲಿ. ಅದು ಮೇನ್ ಹಿಂಸೆ ವಿಚಾರ ಇಲ್ಲಿ. ನಿಧಿ ಏನಿದೆ, ಒಬ್ಬೊಬ್ಬನೇ ದೂರ ಹೋಗ್ಬೇಡ, ಬರೋವರೆಗೆ ನೋಡ್ಕೊ. ಆನೆಗಳಿದೆ ಇಲ್ಲಿ. ನಡಿ ಬೇಡ ನಡಿ.
ಮಧ್ಯದಲ್ಲೇ ಹೋಗು, ಫುಲ್ ಥ್ರೋಟಲ್ ಕೊಟ್ಕೊಂಡು ಹೋಗು, ಫುಲ್ ಥ್ರೋಟಲ್ ಹೋಗು, ಹೋಗು, ಸ್ಪೀಡ್ ಮಾಡ್ಕೊ ಹೋಗು, ಸ್ಪೀಡ್ ಮಾಡು, ಫುಲ್ ಥ್ರೋಟಲ್ ರೈಸ್ ಮಾಡ್ಕೊಂಡು ಹೋಗು. ನಮ್ಮ ನಿಧಿ ಕಳ್ಸೋದಕ್ಕೆ ಹಂಗೆ ರೈಸ್ ಮಾಡಬೇಕು, ನುಗ್ಗಬೇಕು, ರೈಸ್ ಮಾಡಬೇಕು, ನುಗ್ಗಬೇಕು. ಸ್ಪೀಡು ಸ್ಪೀಡು ಸ್ಪೀಡು. ಗುರುವೆ, ಲಾಸ್ಟ್ ಟೈಮ್ ಮಾಡಿದ್ಕಿಂತ ಭಯಂಕರವಾಗಿದೆ ಆಫ್ ರೋಡ್. ಏನೋ ಅಂದ್ಕೊಂಡಿದ್ದೆ. ಹಾಂ, ಅಯ್ಯಪ್ಪ ಗುರುವೆ,
ಭಯಂಕರವಾಗಿದೆ ಗುರುವೆ. ಇದು 4ನೇ ಸಾರಿ ಮಾಡ್ತಿರೋದು ಇದು ಈ ರೋಡ್ನ ಆಫ್ ರೋಡು. 4 ಸಾರಿನೂ 4 ಥರ ಅನುಭವ ಕೊಟ್ಟಿದೆ ಈ ರಸ್ತೆ. ಯಪ್ಪ ಕೈ ನೋವು ಬಂದ್ಬಿಟ್ಟ ಗುರು ಫುಲ್ಲು. ಗ್ಲೌಸ್ ಬೇರೆ ಕಳ್ಕೊಂಬಿಟ್ಟಿದ್ದೀನಿ. ನನ್ನ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಅಂದರೆ ಅದೊಂದು ಆಫ್ ರೋಡ್ ಮಾಡೋಕ್ಕೆ ಹೋಗಿದ್ವಿ ಆ್ಯಕ್ಚುಲಿ, ಎಡಕ್ಕುಮರಿ ರೈಲ್ವೆ ಟನಲ್ದು. ಅದು ಮಾಡೋಕ್ಕೆ ಹೋದಾಗ ಗ್ಲೌಸ್ ಎಲ್ಲ ತೀರಿಸ್ಕೊಂಬಿಟ್ಟೆ ಗುರು. ಸೋಲೇಸ್ಕು ಹೊಟ್ಟೆ ಎಲ್ಲ ಉರಿತಾ ಇದೆ ಗುರು, ಎಂತ ಮಾಡೋದು ಅಂತ. ಹೋಗು ಹೋಗು. ಯಪ್ಪ ಯಪ್ಪ ಯಪ್ಪ. ನಾನು ಯಾವ ಕಡೆಯಿಂದ ಹೋಗ್ಲಪ್ಪ? ವೆರಿ ಗುಡ್ ಡೈರಪ್ಪ, ವೆರಿ ಗುಡ್. ಹತ್ತು ಓ ಬಂದ ಬಂದ ಬಂದ. ಕ್ಲೋಸ್ ಬಿದ್ದೋಗಿತ್ತಲ್ಲ, ಇಲ್ಲೆಲ್ಲರೂ ಇದೆಯಾ ಅಂತ ನೋಡೋಣ ಅಂತ ಬಂದೆ. ಅವ್ರು ಆರಾಮ್ ಮಾಡ್ತಿದ್ದಾರೆ, ಅದಕ್ಕೆ ಸಿಕ್ಕಿರ್ಬೋದಾ ಅಂತ. ಅವ್ರಿಗೇನಾದರೂ ಸಿಕ್ಕಿರ್ಬೋದಾ, ಆರಾಮ್ ಮಾಡ್ತಿದ್ದಾರೆ, ಐಡಿಯಾ ಇಲ್ಲ, ನೋಡೋಣ.
ಹೀಟಾಗಿತ್ತು ಗುರು. ಒಂದು 10 ನಿಮಿಷ ರೆಸ್ಟ್ ಕೊಟ್ಟು 10 ನಿಮಿಷ ಅವ್ರಿಗೆ ರೆಸ್ಟ್ ಕೊಟ್ಟು ನಾವು ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಒಂದೊಂದು ಸೆಕೆಂಡ್ಗೆ ಒಂದೊಂದು ಊಜಿ ಹತ್ಕೊಂಡು ಸಾಯ್ತವೆ ಗುರುವೆ. ಏನತ್ತು ಯಪ್ಪ. ಸೆಂಟ್ರಲ್ ಹೋಗಲ್ಲ ಇಲ್ಲ. ಅಲ್ಲ ಆಗಲ್ಲ, ಸುಮ್ಮನಿರಿ. ರಿಸಿಕ್ ತೊಗೊಳೋದು ಬೇಡ. ಬಿಡ್ತು ಗಾಡಿ. ಬರಲ್ಲ ಏನೋ ಇದು ಬ್ರೇಕೆಲ್ಲ ಹಿಂಗೆ ಕಚ್ಕೊಂಡ್ಬಿಡ್ತಲ್ಲ, ಫುಲ್ ಕಚ್ಕೊಂಡ್ಬಿಡ್ತು ಗಾಡಿಯಲ್ಲಿ. ಇಲ್ಲೂ ಹೋಗ್ಬೋದು ಇಲ್ಲೂ ಹೋಗ್ಬೋದು, ಹಿಂಗೆ ಹೋಗೋಣ. ಇದು ಇವಾಗ ಹಾಕಿರೋ ಸಿಮೆಂಟು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಬರೋಕ್ಕಾಗಲಿಲ್ಲ, ಆ ಕಡೆ ತೋಟದಿಂದ ಬಂದಿದ್ದೆ. ಯಾಕಂದರೆ ಇದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಅವಾಗ. ಈ ಥರ ಡೀಪಾಗೆ ಇದು ಮಾಡಿದ್ರೆ ಯಾರು ತಾನೇ ಹತ್ತಿಸೋಕ್ಕೆ ಈಸಿ ಆಗುತ್ತೆ ಹೇಳಿ? ತುಂಬ ಕಷ್ಟ ಆಗುತ್ತೆ ದೇವರು. ಯಾರೋ 3 ಜನ ಹುಡುಗರು ನೋಡಿದ್ರೆ ನೀವು 250 ಇದು ಸಾರಿ CBR 250 RS 200 ಎರಡು ಎತ್ಕೊಂಬಂದವ್ರೆ. ಗ್ರೌಂಡ್ ಕ್ಲಿಯರೆನ್ಸೇ ಕಮ್ಮಿ. ಬೆಂಗಳೂರಲ್ಲಿ ಹಂಪ್ ಅಗ್ರಿಸಿದ್ರೆ ಹೊಡಿತವೆ ರಪ್ಪ 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 ಅಂತ ಕೆಳಗಡೆ. ಅಂಥ ಗಾಡಿ ಎತ್ಕೊಂಡು ಇಲ್ಲಿಗೆ ಬಂದವ್ರೆ. ಹೋಗೋದಕ್ಕೆ ಕೆಳಗಡೆ ಕ್ರಾಂಕೇಶಲ್ಲಿ ಕಿತ್ಕೊಂಡು ಕೈ ಹಿಡ್ಕೊಂಡು ಹೋಗ್ತಾರೆ ಗ್ಯಾರಂಟಿ ಬೆಂಗಳೂರಿಗೆ. ನನ್ನ ಪ್ರಕಾರ ಗಿಣಿಗೆ ಹೇಳ್ದೆ ಹೋಗ್ಬಿಡಿಕೊಂಡ್ರು ಅಂತ. ಆದ್ರೂ ನಾವೇನೋ ಗುಡಿ ಹಾಕ್ತೀನಿ ಅಂತ ಹೋಗೋರೆ ಪಾಪ. ಅದು ಯಾರೋ 350 ಬುಲೆಟು ಫ್ರಂಟಲ್ಲಿ ಇದ್ರಲ್ಲ, ಅವರೇನೋ ಹಿಂಸೆ ಮಾಡಿ ಕರ್ಕೊಂಬಂದ್ರಂತೆ. ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ ಹೋಗೋದು. ಅದೇನು ಮಾಡ್ತಾರೋ ನೋಡೋಣ. ಎಳನೀರು ವಾಟರ್ ಫಾಲ್ಸ್ ಇನ್ನೇನೋ ಚೂರು ಮುಂದೆ ಇದೆ ಅಂದ್ಕೊತೀನಿ. ಇಲ್ಲೇ ಎಲ್ಲೋ ಇತ್ತು ಅವಾಗ. ಈ ಮರದ ಹತ್ರನೇ ಇತ್ತಲ್ಲ? ಇಲ್ಲ ಈ ಮರನ, ಇನ್ನೊಂದು ಮರ ಎಲ್ಲೆಲ್ಲೋ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀನಿ ಅಂತಂದರು. ಹೊಡೆದಾಕ್ಬಿಟ್ಟಿದ್ರು ಅದಲ್ಲಿ, ಅಂದರೆ ರೋಡ್ ಮಾಡ್ತಾಯಿದ್ರು. ಹಾಂ ಏನು ಭಯ್ಯ? ಹಾಂ ಇಲ್ಲಿ ಬಾಲ ನೋಡು ಭಯ್ಯ. ಇಲ್ಲಿ ಬಾಲ ಅಳಿಲು ಭಯ್ಯ, ಅದೊಂಥರ ಅಳಿಲು ಅಲ್ಲಿ. ನೋಡಲ್ಲಿ ಅಳಿಲು. ಈಸಾ ನನಗೆ ಯಾವುದೋ ಒಂದು ಪ್ರಾಣಿ ನೋಡ್ಬಿಟ್ಟು ಗುರು, ಎಷ್ಟು ದೂರ ಬಂದ್ಬಿಟ್ಟು. ಏನು ಗುರು ಈಗ ರೋಡ್ ಮಾಡೋರು ಆಲೆ ಬಿದ್ದು ಒದ್ದಾಡ್ತದಲ್ಲ ಇಲ್ಲಿ ರೋಡು. ಎಕ್ಕುಟ್ಟೋಗ್ಬಿಡೋದೆ ರೋಡು.
ಇಲ್ಲೆಲ್ಲೋ ಇತ್ತಲ್ಲಪ್ಪ ಫಾಲ್ಸು, ಅದನ್ನು ಶಿಫ್ಟ್ ಮಾಡಿಬಿಟ್ರಾ? ಓ ಇಲ್ಲ, ಇಲ್ಲಿ ಬ್ರಿಡ್ಜ್ ಕಟ್ಟೋರು ಇದೆ ಭಯ್ಯ. ಇದೆ ಎಳ್ನೀರು ಫಾಲ್ಸು. ಪುಣ್ಯಕೋಟಿ ಮರ ಅಂತ ಇದು, ಪುಣ್ಯಕೋಟಿ ಮರ ಈ ಮರ. ಹಾಂ ಬಾ. ಫೋನ್ ಕೊಡ್ಲಾ? ಹಂಗಿದೆ ನೋಡಿ, ಎಳನೀರು ವಾಟರ್ ಫಾಲ್ಸ್. ಅದು ಇದೆರಡು ಸೇರಿ ಅಲ್ಲಿ ಕೆಳಗಡೆ ಹೋಗಿ ಇನ್ನೊಂದು ಫಾಲ್ಸ್ ಆಗುತ್ತೆ. ಇದೇ ಎಳ್ನೀರು ವಾಟರ್ ಫಾಲ್ಸು ಭಯ್ಯ. ಇವೆರಡು ನದಿ ಸೇರಿ ಕೆಳಗಡೆ ಹೋಗಿ ಅದೇ ಆಗುತ್ತೆ, ಅಲ್ಲಿ ಎಳ್ನೀರು ಫಾಲ್ಸ್ ಬರುತ್ತೆ. ಇದು ಪುಣ್ಯಕೋಟಿ ಮರ ಅಂತ ಈ ಮೇಲೆ ಹೆಸರು ಬರೆದಿತ್ತು. ನಾನು ಅದು ಫೋಟೋ ತೋರಿಸ್ತೀನಿ ನಿನಗೆ. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡೆಲ್ಲ ಬಂದಾಗ ಇಲ್ಲಿ ಫೋಟೋ ತೊಗೊಂಡಿದ್ವಿ. ಎಲ್ಲಿ? ಸುಸ್ತಾಗಿದೆ, ಏನು ತೆಗಿತೀಯ ಫೋಟೋನ? ಅವ್ರದ್ದು ತೆಗಿ ಫೋಟೋ. ಎಚ್ಚರವಾಗಿರಿ, ಎಳನೀರು ಜಲಪಾತ. ಇದೇ ಎಳ್ನೀರು ವಾಟರ್ ಫಾಲ್ಸ್ ನೋಡೋಕ್ಕೆ ಕೆಳಗಡೆ ಗಾಡಿಗೆ ಒಂದು 50 ರೂಪಾಯಿ ಬಾಡಿಗೆ ಕೊಟ್ಟು, ನಿಮಗೆ ಎಂಟ್ರಿ ಚಾರ್ಜ್ ಅಂತ ಒಂದು 50 ರೂಪಾಯಿ ಕೊಟ್ಟು ಹೋಗಿ ನೋಡಬೇಕು. ಅಲ್ಲಿ ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕಂದರೆ ನೇತ್ರಾವತಿ ಪೀಕ್ ಹೋಗೋರೆಲ್ಲ ಅಲ್ಲೇ ಹೋಗೋದು. ಅದ್ರ ಬದಲು ಇಲ್ಲಿಗೆ ಬಂದರೆ ನೆಮ್ಮದಿಗೆ ಎಷ್ಟೊತ್ತು ಬೇಕು ಅಷ್ಟೊಂದು ಸ್ನಾನ ಮಾಡಿಕೊಂಡು ನೆಮ್ಮದಿಗೆ ಎಂಜಾಯ್ ಮಾಡ್ಬೋದು. ದಯವಿಟ್ಟು ಯಾರೇ ಬರೋರಿದ್ದರೆ ನನ್ನ ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ, ಇಲ್ಲಿಗೆ ಹೆಂಗೆ ಬರಬೇಕು ಅಂತ ನೋಡ್ಕೊಂಡು ಬನ್ನಿ. ದಯವಿಟ್ಟು ಬಂದರೆ ನೋಡಿ, ಜಾಗ ತುಂಬ ಸ್ವಚ್ಛವಾಗೇ ಇಟ್ಟೋಗಿ. ಯಾಕಂದರೆ ಈ ಮರನ ದೇವ್ರ ಮರ ಅಂತ ಪೂಜೆ ಮಾಡ್ತಾರೆ ಇಲ್ಲಿ ಜನ, ಪುಣ್ಯಕೋಟಿ ಮರ ಅಂತ. ಇಲ್ಲೆಲ್ಲ ಹೆಸರು ಬರೆದು ಅವಾಗ ಕುಂಕುಮ ಎಲ್ಲ ಇಕ್ಕಿದ್ರು. ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ನೀಟಾಗಿಡಿ, ಸ್ವಚ್ಛತೆಯನ್ನು ಕಾಪಾಡೋಣ. ಇಲ್ಲೇ ಬರ್ತಿದ್ದಾರೆ, ಎಚ್ಚರವಾಗಿರಿ, ಎಳನೀರು ಜಲಪಾತ ಅಂತ. ತುಂಬ ಸಖತ್ತಾಗಿದೆ. ಈಗ ನೋಡಿ, ಮಳೆ ಇಲ್ಲದೆ ಇರೋ ಟೈಮಲ್ಲಿ ಇಷ್ಟು ಹರಿತಿದೆ. ಇನ್ನು ಮಳೆ ಇರೋ ಟೈಮಲ್ಲಿ ಹೆಂಗೆ ಹರಿಬೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಬಾ.